ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಹಾಗೂ ಸುಲಭವಾಗಿ ಮಾಡುವಂತಹ ನಮ್ಮ ಆರೋಗ್ಯಕ್ಕೆ ಎಲ್ಪ್ ಮಾಡುವ ಹಾಗೂ ಥಟ್ ಅಂತ ಮಾಡುವ ತೊಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋಣ ಅಂತ ಸಿಂಪಲ್ಲಾಗಿ ಸ್ವೀಟಾಗಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ತೊಂಡೆಕಾಯಿ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ನಿಮಗೆ ಹೇಗೆ ಆಕಾರ ಬೇಕೋ ಉದ್ದುದ್ದಕ್ಕೆ ಮಾಡೋರು ಮಾಡ್ತಾರೆ, ಅಥವಾ ಸಣ್ಣ ಸಣ್ಣಕ್ಕೆ ಕಟ್ ಮಾಡೋರು ಮಾಡ್ತಾರೆ. ನಾವು ನಮ್ಮ ಮನೇಲೆಲ್ಲ ಮೀಡಿಯಮಾಗಿ ಕಟ್ ಮಾಡಿರೋದನ್ನೇ ತಿನ್ನೋದು. ದೊಡ್ಡದಾಗಿ ಕಟ್ ಮಾಡಿದ್ರೆ ಪೀಸ್ನೆಲ್ಲ ಎತ್ತಿ ಎತ್ತಿ ಹಾಕ್ಬಿಡ್ತಾರೆ, ತಟ್ಟೆಯಿಂದ ಈಚೆಗೆ ಬಂದುಬಿಟ್ಟಿರುತ್ತೆ ಅದು. ಅದಕ್ಕೆ ನಾನೇನು ಮಾಡ್ತೀನಿ, ಸಣ್ಣಕ್ಕೆ ಕಟ್ ಮಾಡಿ ಅದು ಬಾಳಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಹಾಕಿ ಈರುಳ್ಳಿ ಒಂದು ಬೌಲ್ ತೊಗೊಂಡು ಈರುಳ್ಳಿ ಹಾಕಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ. ತೊಂಡೆಕಾಯಿ ಪಲ್ಯನ ಮದುವೆ ಸಮಾರಂಭಗಳಲ್ಲಿ ಮಾಡಿರ್ತಾರೆ, ಸಖತ್ತಾಗಿ ಟೇಸ್ಟಾಗಿರುತ್ತೆ ತೊಂಡೆಕಾಯಿ ಪಲ್ಯ. ಆ್ಯಕ್ಚುಲಿ ನಾನು ಮೊದಲು ತಿಂತಾನೇ ಇರಲಿಲ್ಲ ಆಮೇಲೆ ಈ ಮದುವೆ ಸಮಾರಂಭಗಳಿಗೆ ಹೋಗಿ ಆ ತೊಂಡೆಕಾಯಿ ಪಲ್ಯ ಟೇಸ್ಟ್ ನೋಡಿ ನಾನು ಮಾಡಬೇಕಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ಆಮೇಲೆ ತಿಂದು ಅಭ್ಯಾಸ ಆಗಿ ತೊಂಡೆಕಾಯಿ ಪಲ್ಯ ಇವಾಗ ಮನೇಲಿ ಮಾಡ್ತಾನೇ ಇರ್ತೀನಿ ಆಲ್ರೆಡಿ. ನೋಡಿ, ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಬಾಣಲಿಗೆ ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಈಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ತೊಂಡೆಕಾಯಿ ಎಲ್ಲ ಕಮ್ಮಿ ಉರಿ ಮಾಡಿಬಿಟ್ಟು ಸ್ವಲ್ಪ ತಟ್ಟೆ ಮುಚ್ಚಿಬಿಡಿ. ಹಾಗೆ ಚೆನ್ನಾಗಿ ಕೈ ಆಡಿದ್ಮೇಲೆ ಈ ರೀತಿ ಪಲ್ಯ ಮಾಡೋದ್ರಿಂದ ಮಕ್ಕಳು ಸಹ ತಿಂತಾರೆ. ಏಕೆಂದರೆ ಈ ರೀತಿ ನಾನು ಮಾಡ್ತೀನಲ್ಲ, ಆ ಪಲ್ಯದಲ್ಲಿ ಮೆಣಸಿನ್ಕಾಯಿ ಬಾಯಿಗಾದರೂ ಸಿಗಲ್ಲ, ಏನೂ ಸಿಗಲ್ಲ, ಒಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಎಲ್ಲರೂ ಮಾಡಿರ್ತಾರೆ ಈ ಥರ, ನೀವು ಮಾಡಿರ್ತೀರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ತೊಂಡೆಕಾಯಿ ಬಾಡ್ತಾ ಇದೆ, ಬಣ್ಣ ಚೇಂಜ್ ಆಯಿತು ನೋಡಿ. ಹಸಿರು ಕಲರ್ ಇದ್ದಿದ್ದು ಯಾವ ಕಲರ್ ಬಂದಿದೆ ನೋಡಿ. ಇದು ಆಗಿದೆ ಇವಾಗ, ಅಂದರೆ ಕಮ್ಮಿ ಉರಿಲೇ ಹಾಗೆ ಇಡಿ ಮುಚ್ಚಿ. ಇದಕ್ಕೊಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ತೊಗೊಳ್ಳಿ. ಇದು ತುಂಬ ಖಾರ ಇದೆ ಅಂದ್ಬಿಟ್ಟು ನಾನು 3 ತೊಗೊಂಡಿದ್ದೀನಿ. ಖಾರ ಕಮ್ಮಿ ಇದ್ದರೆ ಜಾಸ್ತಿ ತೊಗೊಳ್ಳಿ, ಮೀಡಿಯಮ್ ಇದ್ದರೆ ಸಾಕಾಗುತ್ತೆ. ನನಗೆ 3 ಸಾಕೋದು, ಖಾರ ಜಾಸ್ತಿ ಇದೆ ಅಂದ್ಬಿಟ್ಟು 3 ತೊಗೊಂಡು ಹುರಿತಾ ಇದ್ದೀನಿ ಚೆನ್ನಾಗಿ. ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯನು ಜೊತೆ ಸೇರಿಸಿ ಹುರ್ಕೊಳ್ಳಿ ಚೆನ್ನಾಗಿ. ಆಲ್ರೆಡಿ ಎಲ್ಲರೂ ಮಾಡ್ತೀರ ಅನಿಸುತ್ತೆ ಈ ಥರ ಪಲ್ಯನ, ಅಲ್ವಾ ಫ್ರೆಂಡ್ಸ್? ಒಣ ಮೆಣಸಿನ್ಕಾಯಿ ಹಾಗೂ ಧನಿಯನು ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆನು ಬೇಕಾಗಿಲ್ಲ, ಬೇಕು ಅಂದರೆ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು. ನೋಡಿ, ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ, ಅದನ್ನು ಸಹ ಜೊತೆಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದು ಪರಿಮಳ ಬಂದ್ಬಿಡುತ್ತೆ ನಿಮಗೆ ಆದಾಗ, ಘಮ ಘಮ ಅನಿಸುತ್ತೆ. ಧನಿಯಾ ಜೀರಿಗೆ ಎರಡೂ ಸೇರಿಸಿ ಹುರಿತಾ ಇದ್ದರೆ ಅದರ ಪರಿಮಳನ ಸವಿಯೋಕ್ಕೆ ಚೆನ್ನಾಗಿರುತ್ತೆ ತುಂಬ. ರೆಡ್ ಆಗಿದೆ, ಇದು ಸಾಕು ಹುರಿದಿರೋದು. ಇದಕ್ಕೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನಾರು ಹಾಕೋಬೋದು. ಮತ್ತು ಹುರಿದಿರೋ ಧನಿಯಾ ಜೀರಿಗೆ ಒಣ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳಿ. ಇದನ್ನು ಸ್ವಲ್ಪ ರಫಾಗೆ ಪೌಡ್ರ್ ಮಾಡ್ಕೊಳ್ಳಿ, ತರಿಯಾಗೆ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸ್ ಎಂತ ಬೇಕಾಗಿಲ್ಲ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈ ಥರ ಮಸಾಲೆನ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಥರ ಪಲ್ಯಗಳು, ಅಂದರೆ ಸುಮಾರು ಪಲ್ಯಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ವೆರೈಟಿ ಪಲ್ಯಗಳಿಗೆ ಇದನ್ನು ಪೌಡ್ರನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೋಡಿ, ಇದು ಆಲ್ರೆಡಿ ಆಗಿದೆ, ತೊಂಡೆಕಾಯಿ ಆಗಿದೆ. ಇದಕ್ಕೆ ಪೌಡ್ರ್ ಮಾಡ್ಕೊಂಡ್ವಲ್ಲ ಮಸಾಲೆಯನ್ನು ಸೇರಿಸೋಣ. ನಿಮ್ಗೆ ಎಷ್ಟು ಬೇಕೋ, ಇದು ಅಷ್ಟೇ, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಎಷ್ಟು ಹಾಕಬೇಕೋ ಅಷ್ಟು ಹಾಕೋಬೋದು. ನೋಡಿ, ನಾನು ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಖಾರ ಇತ್ತು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಜೊತೆಗೆ. ಚೆನ್ನಾಗಿ ಕೈ ಆಡಿಸಿ, ಅದು ಮಸಾಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಉಪ್ಪು ಸಹ ಮಿಕ್ಸ್ ಆಗಿ ಎಲ್ಲ ಹೊಂದ್ಕೋಬೇಕು ಎಲ್ಲಕ್ಕೂ.
ಇದು ಪಲ್ಯ ಕಲರೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಹುಳಿಗೆ. ಹುಳಿ ಸೇರಿಸಿದ್ರೆ ಇದ್ರದ್ದು ರುಚಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಪಲ್ಯ ಅಂತಲ್ಲ, ಎಲ್ಲ ಪಲ್ಯಗಳಿಗೂ ನಿಂಬೆ ಹಣ್ಣಿನ ಹುಳಿ ಮಿಕ್ಸ್ ಮಾಡಿ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಮತ್ತು ಅದು ಎಲ್ತ್ಗೂ ಒಳ್ಳೆಯದಾಗಿದೆ. ಈ ಬೇಸಿಗೆ ಕಾಲದಲ್ಲಂತೂ ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಎಲ್ಲ ಆಯಿತು, ಮಿಕ್ಸ್ ಮಾಡಾಯಿತು. ಈಗ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ಮಕ್ಕಳು ಅಷ್ಟೇ, ಇದನ್ನು ತಿನ್ನದೇ ಇರೋ ಮಕ್ಕಳಂತೂ ತಿಂದೇ ತಿಂತಾರೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ತೊಂಡೆಕಾಯಿ ಪಲ್ಯ. ಮದುವೆ ಮನೆ ಸಮಾರಂಭದಲ್ಲಿ ಮಾಡುವ ತೊಂಡೆಕಾಯಿ ಪಲ್ಯ ನೀವು ಮಾಡಿ ತಿಂದು ಟೇಸ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಟೇಕ್ ಕೇರ್.